ಎಷ್ಟಿರುತ್ತೆ ನಿಮಗೆ 180 ಮಿನಿಟ್ಸ್ ಇರುತ್ತೆ ನಿಮಗೆ ಕರೆಕ್ಟಾಗಿ ಮಿನಿಟ್ಸ್ ಲೆಕ್ಕ ತಗೊಂಡ್ರೆ. ಸಪೋಸ್ ನಿಮಗೆ 20 ಕ್ವಶನ್ ಕೊಟ್ಟಿದ್ದಾರೆ ಅನ್ಕೊಳ್ಳಿ, 20 ಕ್ವಶನ್ ಇದೆ ಅಂತಂದರೆ ಒಂದು ಕ್ವಶನ್ಗೆ ನಿಮಗೆ 9 ಮಿನಿಟ್ಸ್ ಸಿಗುತ್ತೆ ಟೈಮ್ ಈಚ್ ಕ್ವಶನ್ಗೆ ಅಂತ ಬಂದಾಗ. ಆ 9 ಮಿನಿಟ್ಸಲ್ಲಿ ನೀವು ಕ್ವಶನನ್ನು ಮುಗಿಸ್ಬಿಡ್ಬೇಕು. ನಾನು ಅದೇ ಥರನೇ ಪ್ರಾಕ್ಟೀಸ್ ಮಾಡ್ತಿದ್ದು, ಅಭ್ಯಾಸಗಳನ್ನು ಇಟ್ಕೊಂಡಿದ್ದು. ಇನ್ ಕೇಸ್ ಯಾವ್ದಾದ್ರು ಕ್ವಶನ್ ನಾನು 9 ಮಿನಿಟ್ಸಲ್ಲಿ ಮಾಡೋಕ್ಕಾಗಿಲ್ಲ ಅಂದ್ಕೊಳ್ಳಿ, ಅರ್ಧ ಮಾಡಿದೆ, ಮುಕ್ಕಾಲು ಭಾಗ ಮಾಡಿದೆ, ನಾನು ಅದೇ ಕ್ವಶನ್ನೇ ಮಾಡ್ತಾ ಕೂತ್ಕೊಳ್ತಾ ಇಲ್ಲ, ಅದನ್ನ ಅಲ್ಲಿಗೆ ಬಿಟ್ಬಿಡ್ತಿದ್ದೆ, ಹೊಸ ಕ್ವಶನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೆ. ಬಟ್ ನಾನು ಅದೇ ಈ ಕ್ವಶನ್ ಪೇಪರ್ ಕೊಡ್ತಲ್ಲ, ಅವಾಗ ಯಾವ ಥರ ನಂದು ಪ್ಲಾನ್ ಇರ್ತಿತ್ತು ಅಂತಂದರೆ, ನಾನು ಯಾವಾಗಲೂ ಈಸಿ ಇರೋ ಕ್ವಶನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೆ. ಬಿಕಾಸ್ ಫಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್, ಥರ್ಡ್ ಕ್ವಶನ್, ಫೋರ್ತ್ ಕ್ವಶನ್ ಚೆನ್ನಾಗಿ ಹೋಯ್ತು ಅಂತಂದರೆ ಕಾನ್ಫಿಡೆನ್ಸ್ ಹಂಗೆ ಹೋಗುತ್ತೆ ಅನ್ನೋದೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಈಗ ಒಂದು ಕ್ವಶನ್ಗೆ 9 ಮಿನಿಟ್ ಇದೆ ಅಂತಂದರೆ, ಸಪೋಸ್ ಫಸ್ಟ್ ಕ್ವಶನ್ 9 ಮಿನಿಟ್ ಜಾಗದಲ್ಲಿ ಅದನ್ನು ಒಂದು 7 ಮಿನಿಟ್ಗೆ ಮುಗಿಸ್ಬಿಟ್ಟೆ ಅಂದ್ಕೊಳ್ಳಿ, ಅವಾಗ ನನಗೆ ಇನ್ನೂ 2 ಮಿನಿಟ್ಸ್ ಎಕ್ಸ್ಟ್ರಾ ಬಫರ್ ಆಗಿ ಸಿಕ್ಬಿಡುತ್ತೆ. ಲಾಸ್ಟ್ಗೆ ಡಿಫಿಕಲ್ಟ್ ಇರೋ ಕ್ವಶನ್ ಎಲ್ಲ ಲಾಸ್ಟ್ಗೆ ಇಟ್ಕೊಳ್ತಾ ಇದೆ. ಈ ಎಕ್ಸ್ಟ್ರಾ ಸೇವ್ ಮಾಡ್ತೀನಲ್ಲ ಟೈಮ್, 2 ಮಿನಿಟ್ಸ್ ಎಲ್ಲ ಕ್ವಶನಲ್ಲೂ 1 ಮಿನಿಟ್, 2 ಮಿನಿಟ್ ಇಲ್ಲ 30 ಸೆಕೆಂಡ್ಸ್ ಎಷ್ಟಾದರೂ ಇರಲಿ, ಅದನ್ನು ಆ ರಿಸರ್ವ್ ಮಾಡಿರೋ ಟೈಮ್ನೆಲ್ಲ ನಾನು ಲಾಸ್ಟ್ ಕ್ವಶನ್ಗೆ, ಡಿಫಿಕಲ್ಟ್ ಕ್ವಶನ್ಗೆ ಇಟ್ಕೊಳ್ತಾ ಇದ್ದೆ. ಸ್ವಲ್ಪ ಧೈರ್ಯ, ಟೈಮ್ ಇದೆ, ಈ ಕ್ವಶನ್ ಅಟೆಂಡ್ ಮಾಡ್ಬೋದು ಅಂತ ಕಾಮಾಗಿ ನಾನು ಆ ಕ್ವಶನ್ ಹಂಗೆ ಸ್ಟಾರ್ಟ್ ಮಾಡಿದೆ ಅಂತಂದರೆ ಕರೆಕ್ಟಾಗಿ ಮಾಡಿ ಮುಗಿಸ್ತಾ ಇದ್ದೆ ಕ್ವಶನ್ನ, ಏನೋ ಮಿಸ್ಟೇಕ್ ಇಲ್ದಂಗೆ. ಅದಾದಮೇಲೆ ಈಗ ಪ್ರಾಕ್ಟಿಕಲ್ಸ್ ಅಂತ ಬಂದಾಗ, ಮತ್ತು ಟ್ಯಾಕ್ಸೇಷನ್ ಅಂತ ಬಂದಾಗ, ಇವಾಗ ನಮ್ಮ ICAI ಕ್ವಶನ್ ಪೇಪರ್ ಯಾವ ರೀತಿ ಅಂದರೆ, ಅದೇ ಒಂದು ಬುಕ್ಲೆಟ್ ಥರ ಇರುತ್ತೆ. ಒಂದು ನಾವು 10th ಓದಬೇಕಾದ್ರೆ ಅಥವಾ ಈ PUC BCom ಟೈಮಲ್ಲಿ ಸಿಂಪಲ್ ಕ್ವಶನ್ ಪೇಪರ್ ಇರುತ್ತಲ್ಲ, 2 ಶೀಟ್ 3 ಶೀಟ್ ಆ ಥರ ಇರಲ್ಲ, ಇದೇ ಒಂದು ಆನ್ಸರ್ ಬುಕ್ಲೆಟ್ ಥರ ಇರುತ್ತೆ. ಸೊ ನೀವು ಒಂದು ಕ್ವಶನ್ ಓದ್ತೀರಾ ಅಂತಂದರೆ 1.5 ಪೇಜ್ 2 ಪೇಜ್ ಇರುತ್ತೆ. ಒಂದು ರೀಡಿಂಗಲ್ಲಿ ಓದಿ ಮುಗಿಸ್ಬಿಡ್ಬೇಕು ನೀವು. ಎಕ್ಸಾಮ್ ಬರೀಬೇಕಾದ್ರೆ ನೀವೇನಾದ್ರೂ ಮಲ್ಟಿಪಲ್ ಟೈಮ್ ಕ್ವಶನ್ ಓದ್ತೀರಾ ಅಂತ ಅಂದರೆ ಅಲ್ಲಿ ಟೈಮ್ ಹೋಯ್ತು, ನೀವು ಟೈಮ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಸೊ ಇದನ್ನು ಮಲ್ಟಿಪಲ್ ರೀಡಿಂಗ್ನ ನೀವು ಅವಾಯ್ಡ್ ಮಾಡಬೇಕಂದ್ರೆ ನಾನು ಏನು ಮಾಡ್ತಿದ್ದೆ ಅಂತಂದರೆ, ಆನ್ಸರ್ ಶೀಟಲ್ಲಿ ಕ್ವಶನ್ ಓದ್ತಾ ಇರಬೇಕಾದ್ರೆ ಮೇನ್ ಪಾಯಿಂಟ್ಸ್, ಕ್ಯಾಚಿ ಇರೋವಂಥ ಪಾಯಿಂಟ್ಸ್ಗಳನ್ನ ನಾನು ಅಲ್ಲೇ ನೋಟ್ ಮಾಡ್ಕೊಂಡು ಬಿಡ್ತಾ ಇದ್ದೆ. ಸೊ ದಟ್ ನಾನು ಎಲ್ಲ ಕ್ವಶನ್ ಮತ್ತೆ ಓದೋದಲ್ಲ, ಹೈಲೈಟ್ಸ್ನ ನೋಡ್ಕೊಂಡ್ಬಿಟ್ರೆ ಸಾಕು ಆನ್ಸರ್ ಶೀಟಲ್ಲಿ ಇರೋವಂಥದ್ದು. ನೀವು ಕ್ವಶನ್ ಪೇಪರಲ್ಲೆಲ್ಲ ಮಾರ್ಕ್ ಮಾಡೋದು, ಅಂಡರ್ಲೈನ್ ಮಾಡೋದು, ಟಿಕ್ ಮಾಡೋದು ಇದೆಲ್ಲ ಅಲೋ ಮಾಡಲ್ಲ. ನೀವೇನಿದ್ರು ಆನ್ಸರ್ ಶೀಟಲ್ಲೇ ಬರ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ಕ್ವಶನ್ ಪೇಪರ್ ಆ ಥರ ಬರ್ಕೊಂಡ್ರೆ ಮಾಲ್ ಪ್ರಾಕ್ಟೀಸ್ ಅಂತ ನಿಮ್ಮನ್ನು ಇದು ಮಾಡೋವಂಥ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ಕ್ವಶನ್ ಪೇಪರಲ್ಲಿ ಟಿಕ್ ಮಾಡೋದು, ಹೈಲೈಟ್ ಮಾಡೋದು ಅದನ್ನೆಲ್ಲ ಅವಾಯ್ಡ್ ಮಾಡಿ, ಆನ್ಸರ್ ಶೀಟಲ್ಲೇ ನೀವು ಕ್ವಶನ್ ಓದ್ಬೇಕಾದ್ರೆ ನೀವು ಅಲ್ಲೇ ಬರ್ಕೊಂಡು ಬಿಡೋದು ಇಂಪಾರ್ಟೆಂಟ್ ಇರುತ್ತೆ. ಸಮ್ಟೈಮ್ಸ್ ಈ ಇನ್ವಿಜಿಲೇಟರ್ ಬರ್ತಾರಲ್ಲ ಸೈನ್ ಮಾಡೋಕ್ಕೆ ಅಂತ ಟೈಮಲ್ಲಿ, ಆ ಟೈಮಲ್ಲಿ ತೊಗೊಳ್ತಾರೆ, ಒಂದು 10 ಸೆಕೆಂಡ್ಸ್ ಆದರೂ ಟೈಮ್ ತೊಗೊಳ್ತಾರೆ ಸೈನ್ ಹಾಕಿ, ಸ್ಟಿಕ್ಕರ್ ಹಾಕಿ, ಅದು ಇದು ಏನೇನಿರುತ್ತೆ ಎಲ್ಲ ಫಾರ್ಮಾಲಿಟೀಸ್ ಮುಗ್ಸೋಕ್ಕೆ. ಆ 10 ಸೆಕೆಂಡ್ಸಲ್ಲಿ ನೀವು ಯಾವ್ದಾದ್ರು ಒಂದು ಕ್ವಶನ್ ಆಲ್ರೆಡಿ ಸ್ಟಾರ್ಟ್ ಮಾಡಿರ್ತೀರ, ಅರ್ಧ ಮಾಡಿ ಮುಗಿಸಿರ್ತೀರ, ಈ 10 ಸೆಕೆಂಡ್ಸ್ ಗ್ಯಾಪ್ ಆಗುತ್ತಲ್ಲ, ಮತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋಂಥ ಟೈಮಲ್ಲಿ ಯಾವ್ದಾದ್ರು ಒಂದು ಪಾಯಿಂಟನ್ನು ಮಿಸ್ ಮಾಡೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಅವಾಗೇನಾಗುತ್ತೆ, ಕ್ವಶನ್ ಫೈನಲ್ ಆನ್ಸರ್ ಚೆನ್ನಾಗಿ ಬರಲ್ಲ, ಕರೆಕ್ಟಾಗಿ ಬರಲ್ಲ. ಅಥವಾ ನೀವೇನಾದರೂ ಪ್ಯಾನಿಕ್ ಆಗಿ ಏನಾದರೂ ಆನ್ಸರ್ ಬರಿತಾ ಇದ್ದೀರಾ ಅಂತಂದರೆ, ಅವಾಗಲೂ ಕೂಡ ನಿಮಗೆ ಗೊತ್ತಿದೆ, ನೀವು ಚೆನ್ನಾಗಿ ಓದಿದ್ದೀರಾ, ಪ್ರಾಕ್ಟೀಸ್ ಮಾಡಿದ್ದೀರಾ, ಆದರೂ ಮಿಸ್ಟೇಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಥವಾ ಆ ಕ್ವಶನನ್ನು ನೀವು ಕಂಪ್ಲೀಟಾಗಿ ಓದ್ದೆ, ಸ್ವಲ್ಪ ಓದ್ಬಿಟ್ಟು ಒಂದು 2 ಲೈನ್ ಓದ್ಬಿಡೆ ನನಗೆ ಗೊತ್ತು ಈ ಕ್ವಶನ್ ಅಂತ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ, ಆನ್ಸರ್ ಬರಿತಾ 2 ಶೀಟ್ ಬರ್ದಿರ್ತೀರಾ. ಆಮೇಲೆ ಮತ್ತೆ ಕ್ವಶನ್ ನೋಡ, ಇದು ಯಾವುದೋ ಬೇರೆ ಇತ್ತು, ಇನ್ನೇನೋ ಎಕ್ಸ್ಟ್ರಾ ಕ್ಯಾಚ್ ಇದೆ, ಇದರಲ್ಲಿ ಬೇರೆ ಇನ್ನೊಂದು ಥರ ಪ್ರೆಸೆಂಟೇಷನ್ ಮಾಡಬೇಕು, 2 ಶೀಟ್ ಆನ್ಸರು ಬರೆದ್ಬಿಟ್ಟಿರ್ತೀರ, ಅವಾಗ ಮತ್ತೆ ಹೊಡೆದಾಕ್ತೀರ, ಮತ್ತೆ ಸ್ಟಾರ್ಟ್ ಮಾಡ್ತೀರಾ. ಆ ಟೈಮ್ ಹೊರ್ಟೋಯ್ತಲ್ಲ ನಿಮಗೆ, ಆ ಕ್ವಶನ್ಗೆ ಅಂತ ರಿಸರ್ವ್ ಮಾಡಿದ ಟೈಮ್ 9 ಮಿನಿಟ್ಸ್ ಹೊರ್ಟೋಗ್ಬಿಡುತ್ತೆ. ಹಂಗಾಗಿ ಸೊ ಈ ಪ್ಲ್ಯಾನ್ ಮಾಡೋದು, ಮೈಂಡ್ ಕಾಮಾಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ತಾಳ್ಮೆಯಿಂದ ಓದಬೇಕು ಕ್ವಶನನ್ನು. ನಿಮ್ಗೆ ಗೊತ್ತಿರುತ್ತೆ, ಅಷ್ಟೆಲ್ಲ 6 ತಿಂಗಳು ಕುತ್ಕೊಂಡು ಓದಿರ್ತೀರ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಹೆಂಗೆ ಸಾಲ್ವ್ ಮಾಡಬೇಕು ಅಂತ. ತಾಳ್ಮೆಯಿಂದ ಕುತ್ಕೊಂಡು ಓದಿ, ಪ್ಯಾನಿಕ್ ಆಗದೆ ಆನ್ಸರ್ ಬರೆದ್ರೆ ಆರಾಮಾಗಿ ಆಗುತ್ತೆ. ಜಸ್ಟ್ ಅನ್ ಎಕ್ಸಾಮ್ ಅಷ್ಟೇ, ಇನ್ನೇನಿಲ್ಲ. ನಮ್ಮ ಲೈಫ್ ಅಲ್ಲಿಗೆ ಮುಗ್ದೋಗಲ್ಲ ಅಲ್ವಾ. ನೀವು ಎಕ್ಸಾಮ್ ಬರೀತಾ ಇದ್ದೀರಾ ಅಂತಂದರೆ ಇದನ್ನು ಪಾಸ್ ಆಗ್ತೀನಾ ಫೇಲ್ ಆಗ್ತೀನಾ ಇದನ್ನೆಲ್ಲ ತಲೆಯಿಂದ ತೆಗ್ದಾಕ್ಬಿಡಿ, ಚೆನ್ನಾಗಿ ಬರೀರಿ ಅಷ್ಟೇ. ನಾನು ಲಾಸ್ಟ್ ವೀಡಿಯೋಲಿ ಹೇಳಿದ್ದೀನಿ, ನಾನು ಎಕ್ಸಾಮ್ ಬರೀಬೇಕಾದ್ರೆ ನಾನು ಯಾವ ಥರ ಬರೀತಾ ಇದ್ದೀನಿ ಅಂದರೆ, ಆ್ಯಸ್ ಇಫ್ ICAI ಇಸ್ ಮೈ ಕ್ಲೈಂಟ್. ನನ್ನ ಕ್ಲೈಂಟ್ಗೆ ಅಡ್ವೈಸ್ ಮಾಡ್ತಾ ಇದ್ದೀನಿ. ಇವಾಗ ನನಗೆ ಯಾರೋ ಒಬ್ರು ಕ್ಲೈಂಟ್ ಕಾಲ್ ಮಾಡ್ತಾರಲ್ವ, ಏನಾದರೂ ಡೌಟ್ಸ್ ಇದೆ, ಕ್ವೆಶನ್ಸ್ ಇದೆ ಅಂತಂದರೆ ನಾನು ಪ್ಯಾನಿಕ್ ಆಗ್ತೀನಾ? ಇಲ್ಲ ಅಲ್ವಾ. ಏನು ಅಡ್ವೈಸ್ ಮಾಡ್ಬೋದು ಅದನ್ನು ಅಡ್ವೈಸ್ ಮಾಡ್ತೀನಿ. ಕಾಂಪ್ಲಿಕೇಟೆಡ್ ಇದೆ ಅಂತಂದರೆ ಐ ವಿಲ್ ಗೆಟ್ ಬ್ಯಾಕ್ ಟು ಇನ್ ಸಮ್ ಟೈಮ್ ಅಂತ ಕಾಲ್ ಕಟ್ ಮಾಡಿ ಅದು ಸ್ಟಡಿ ಮಾಡಿ ಅವ್ರಿಗೆ ಅಡ್ವೈಸ್ ಮಾಡ್ತೀನಿ ಅದಾದಮೇಲೆ. ಸೊ ಇಲ್ಲಿ ನಮಗೆ ಆ ಥರ ಪ್ರಿಪೇರ್ ಆಗಿ ಮತ್ತೆ ಅಡ್ವೈಸ್ ಮಾಡೋಷ್ಟು, ಕ್ಲೈಂಟಿಗೆ ಮಾಡೋಷ್ಟು ಇದಿರಲ್ಲ, ಸ್ಕೋಪ್ ಇರಲ್ಲ. ಬಟ್ ಏನು ಪ್ರಿಪೇರ್ ಮಾಡಿರ್ತೀವಿ, ನಾಲೆಡ್ಜ್ ಏನಿರುತ್ತೆ ಅದನ್ನೇ ನೀವು ಆ್ಯಸ್ ಇಟ್ ಈಸ್ ಪೆನ್ ಡೌನ್ ಮಾಡಬೇಕಾಗತ್ತೆ ಆನ್ಸರ್ ಶೀಟಲ್ಲಿ. ನಿಮ್ಗೆ ಏನು ಗೊತ್ತಿರುತ್ತೆ ಅದನ್ನೇ ಕರೆಕ್ಟಾಗಿ ಪ್ರೆಸೆಂಟೇಷನ್ ಕೊಟ್ಟರೆ ಆಯಿತು.
ಪ್ರೆಸೆಂಟೇಷನ್ ಅಂದರೆ ಅದು ಒಂದು ಪಾಯಿಂಟ್ ಇದೆ ಹೇಳ್ಬೇಕು. ಇವಾಗ ನೀವು ಯಾವ್ದಾದ್ರು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಅಂತಂದರೆ ಅದನ್ನು ಪೆನ್ನಲ್ಲಿ ಅಂಡರ್ಲೈನ್ ಮಾಡುವಂಥದ್ದು ಇವನ್ನೆಲ್ಲ ಮಾಡಿ ಪರವಾಗಿಲ್ಲ. ನಮಗೆ ಹೆಂಗಿರುತ್ತೆ 3 hours ಟೈಮಲ್ಲಿ ಎಷ್ಟೆಲ್ಲ ನೀವು ಕ್ವಾಂಟಿಟಿ ಇರುತ್ತೆ, ನೀವು ವಾಲ್ಯೂಮ್ ಇರುತ್ತೆ ಆನ್ಸರ್ ಬರೆಯುವಂಥದ್ದು. ಅದರಲ್ಲಿ ನೀವು BComಲ್ಲೆಲ್ಲ ಮಾಡ್ತಿರಲ್ಲ, PUCಯಲ್ಲಿ ಸ್ಕೇಲ್ ತೊಗೊಳ್ಳೋದು, ಪೆನ್ಸಿಲಲ್ಲಿ ಅಂಡರ್ಲೈನ್ ಮಾಡೋದು, ಅಟ್ರಾಕ್ಟಿವ್ ಆಗಿ ಮಾಡೋದು, ಅಲ್ಲೆಲ್ಲೋ ಬಾರ್ಡ್ರ್ ಬರೆಯೋದು ಚೆನ್ನಾಗಿ ಕಾಣಲಿ, ಇವೆಲ್ಲ ವರ್ಕ್ ಆಗಲ್ಲ CA ಎಕ್ಸಾಮ್ ಅಂತ ಬಂದಾಗ. ಹಾಗೆ ಎಲ್ಲೋ ಓಮ್ ಅಂತ ಬರೋದು, ರಿಲಿಜಿಯಸ್ ಸೈನ್ಗಳನ್ನು ಹಾಕೋದು, ಇದೆಲ್ಲ ಸ್ಟ್ರಿಕ್ಟ್ಲಿ ಅವಾಯ್ಡ್ ಮಾಡಬೇಕು, ಯಾವುದು ಬರೆಯೋ ಆಗಿರಲ್ಲ. ನೀವೇನು ಇಂಪಾರ್ಟೆಂಟ್ ಸೆಕ್ಷನ್ಸ್ ಇದೆ, ಪಾಯಿಂಟ್ಸ್ ಇದೆ ಅಂತಂದರೆ ಅಂಡರ್ಲೈನ್ ಬರಿತಾನೆ ಅಂಡರ್ಲೈನ್ ಮಾಡಿಬಿಡ್ಬೇಕು. ನೀವು ಅದಕ್ಕೋಸ್ಕರನೇ ಅಂಡರ್ಲೈನ್ ಮಾಡೋಕ್ಕೆ ಎಕ್ಸಾಮ್ ಲಾಸ್ಟ್ ಟೈಮಲ್ಲಿ ಕೂತ್ಕೊಂಡು ಮಾಡಬಾರ್ದು, ಅವಾಗ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ. ಇದೊಂದು. ಈಗ ಟ್ಯಾಕ್ಸ್ ತೊಗೊಳ್ತೀರಾ, ಒಂದು ಸಬ್ಜೆಕ್ಟ್ ಹೇಳ್ತೀನಿ ಯಾವ ಥರ ನಾನು ಮಾಡ್ತಾ ಇದ್ದೆ ಅಂತಂದರೆ, ಕ್ವೆಶ್ಚನ್ ಓದ್ಬೇಕಾದ್ರೆ ಏನು ಫ್ಯಾಕ್ಟ್ಸ್ ಇದೆ ಆ ಫ್ಯಾಕ್ಟ್ಸ್ನ ಫಸ್ಟ್ ಬರ್ಬಿಟ್ಟಿದೆ ಆನ್ಸರ್ ಶೀಟಲ್ಲಿ. ಹಿಂಗೆ ಬರಿಬೇಕು, ಈ ಥರ ಡಿಫೈನ್ಡ್ ಟೆಂಪ್ಲೇಟ್ ಫಾರ್ಮೇಟ್ ಏನಿಲ್ಲ. ನನಗೆ ಹೆಂಗೆ ಬೇಕು, ನನಗೆ ಅರ್ಥ ಆಗಬೇಕು, ನನಗೆ ಯಾವ ಥರ ಕ್ವಿಕ್ಕಾಗಿ ನಾನು ಗ್ರಾಸ್ಪ್ ಮಾಡ್ಬೋದು ಆ ಥರ ಹೈಲೈಟ್ಸ್ ಬರ್ಕೊಂಡ್ಬಿಡ್ತಾ ಇದೆ ಕ್ವೆಶ್ಚನ್ ಸ್ಟಾರ್ಟಿಂಗಲ್ಲಿ. ಕೆಳಗಡೆ ಒಂದು ಲೈನ್ ಬರೆದ್ಬಿಟ್ಟು ನೆಕ್ಸ್ಟು ಪ್ರಾವಿಷನ್ ಏನು ಹೇಳುತ್ತೆ, ರಿಲೇಟೆಡ್ ಟ್ಯಾಕ್ಸ್ ಲಾ ಏನು ಹೇಳುತ್ತೆ ಅದನ್ನು ಮೆನ್ಷನ್ ಮಾಡ್ತಾ ಇದೆ. ಇನ್ಕ್ಲೂಡಿಂಗ್ ಸೆಕ್ಷನ್ ನಂಬರ್ ಗೊತ್ತಿದ್ರೆ ಬರೀತಿದೆ, ಗೊತ್ತಿಲ್ಲ ಅಂದರೆ ಬಿಡ್ತಿದೆ. ರಾಂಗ್ ಸೆಕ್ಷನ್ ನಂಬರ್ ಎಲ್ಲೂ ಹಾಕಬಾರ್ದು, ಅದು ಬೇರೆ ಥರನೇ ಇಂಪ್ರೆಷನ್ ಕೊಡುತ್ತೆ. ಗೊತ್ತಿದ್ರೆ ಸೆಕ್ಷನ್ ಬರೀರಿ, ಎಕ್ಸ್ಪ್ಲೈನ್ ಮಾಡಿ ಪ್ರಾವಿಷನ್, ಅದನ್ನು ಇಂಟರ್ಪ್ರಿಟ್ ಮಾಡಿ ಲಾ ಏನು ಹೇಳುತ್ತೆ ಅಂತ. ಅಂದರೆ ಪ್ರಾವಿಷನ್ನ ಆ್ಯಸ್ ಇಟ್ ಈಸ್ ಬರಿಬೇಕು, ಅದ್ರ ಕೆಳಗಡೆ ಒಂದು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ ಸಿಂಪಲ್ ಲ್ಯಾಂಗ್ವೇಜಲ್ಲಿ. ಅಗೇನ್ ಇಲ್ಲಿ ಟೈಮ್ ನೋಡ್ಕೋಬೇಕು, ನೀವು ಒಂದು ಕ್ವಶನ್ಗೆ ಎಷ್ಟು ಟೈಮ್ ರಿಸರ್ವ್ ಮಾಡಿರ್ತೀರಾ ಅಷ್ಟು ಟೈಮಲ್ಲೇ ಕವರ್ ಮಾಡಬೇಕೆಲ್ಲಾನು. ಕವರ್ ಆಗ್ತಿಲ್ಲ ಅಂತಾನೆ ಎಲ್ಲೆಲ್ಲಿ ಯಾವ ಪಾಯಿಂಟ್ನ ಕಟ್ ಡೌನ್ ಮಾಡಬೇಕು, ಯಾವುದನ್ನು ಇನ್ಕ್ಲೂಡ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಸುಮ್ಮನೆ ಬರಿತಾ ಹೋದ್ರೆ ಟೈಮ್ ಲ್ಯಾಗ್ ಆಗಿಬಿಡುತ್ತೆ. ಸೊ ಲಾಸ್ಟಲ್ಲಿ ನೀವು ಕನ್ಕ್ಲೂಷನ್ ಕೊಡಬೇಕು. ಪ್ರಾವಿಷನ್ ಬರ್ದಿರ್ತೀರ, ಇಂಟರ್ಪ್ರಿಟ್ ಮಾಡಿರ್ತೀರ, ಕ್ವಶನ್ ಫ್ಯಾಕ್ಟ್ಸ್ ಇದೆ, ಎಲ್ಲ ಕ್ಲಬ್ ಮಾಡಿ ನಿಮ್ಮ ಕನ್ಕ್ಲೂಷನ್ ಏನು, ಆ ಪಾರ್ಟಿ ಏನು ಮಾಡ್ಬೋದು, ಅಥವಾ ABC ವಾಟ್ ಎವರ್ ನೇಮ್ ಈಸ್ ಗಿವನ್ ಇನ್ ದ ಕ್ವೆಶ್ಚನ್ ಪೇಪರ್, ಆ ಪರ್ಟಿಕ್ಯುಲರ್ ಕ್ವೆಶ್ಚನ್ಗೆ ಕನ್ಕ್ಲೂಷನನ್ನು ಬರೆದ್ರೆ ಅಲ್ಲಿ ಮುಗೀತು ಆ ಕ್ವೆಶ್ಚನ್. ಪ್ರಾಕ್ಟಿಕಲ್ಸ್ ಅಂತ ಬಂದಾಗ ಅಕೌಂಟ್ಸ್ ಅಂತ ಬರಲಿ, ಕಾಸ್ಟಿಂಗ್ ಇರಲಿ, SFM ಇರಲಿ, ಇವೆಲ್ಲ ನೀವು ಇದೇ ಥರನೇ ಪ್ರಾಕ್ಟೀಸ್ ಮಾಡ್ಬೋದು. ಥಿಯರಿ ಅಂತ ಬಂದಾಗ ನೀವು 2 ಪೇಜು 3 ಪೇಜ್ ಫಿಲ್ ಮಾಡಬೇಕಲ್ಲ ಅಂತ ಫಿಲ್ ಮಾಡೋದು ಆ ಥರ ಮಾಡಬೇಡಿ. ಡಿಗ್ರಿ ಎಕ್ಸಾಮ್ಗಳಲ್ಲ ಇದೆಲ್ಲ, ಯಾವುದು ಯೂನಿವರ್ಸಿಟಿಗಳಿಂದ ಕೊಡುವಂಥ ಒಂದು ಎಕ್ಸಾಮ್ಗಳಲ್ಲ. ಅಲ್ಲಾದರೆ ಏನೋ ಒಂದು ಫಿಲ್ ಮಾಡೋದು, ತುಂಬಿಸೋದು, ಪೇಜ್ ತುಂಬಿಸೋಕ್ಕೆ ಅಂತಲೇ ಎಷ್ಟೋ ಸ್ಟೂಡೆಂಟ್ಸ್ಗಳು ಮಾಡ್ತಾರೆ. ಬಟ್ ಇಲ್ಲಿ ಆ ಥರ ಮಾಡ್ತೀರಾ ಅಂತಂದರೆ ನಿಮಗೆ ಯಾವುದು ಮಾರ್ಕ್ಸ್ ಕೊಡಲ್ಲ. ಸುಮ್ಮನೆ ನಿಮ್ಮ ಎನರ್ಜಿ ವೇಸ್ಟ್ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಬೇರೆ ಗೊತ್ತಿರೋ ಕ್ವಶನ್ಗಳನ್ನ ಅಟೆಂಡ್ ಮಾಡೋ ಬದಲು ಇದರಲ್ಲಿ ಸುಮ್ಮನೆ ಏನೋ ಫಿಲ್ ಮಾಡೋದು ಮಾಡಬೇಡಿ. ಅದಕ್ಕೆ ಈ ಕೀವರ್ಡ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ವ್ಯಾಲ್ಯೂಯೇಷನ್ ಮಾಡೋರು ಎಲ್ಲರೂ CAಗಳು ಇರಲ್ಲ, ಬೇರೆ ಬೇರೆ ಫ್ಯಾಕಲ್ಟಿಗಳಿರ್ತಾರೆ, ಬೇರೆ ಬೇರೆ ಕಾಲೇಜ್ಗಳಲ್ಲಿ ಟೀಚ್ ಮಾಡುವಂಥವ್ರು ಇರ್ತಾರೆ. ಎಲ್ಲರೂ ವ್ಯಾಲ್ಯೂಯೇಷನ್ ಮಾಡ್ತಿರೋದ್ರಿಂದ ಎಲ್ಲರೂ ನಮ್ಮ CA ಸಿಲೆಬಸ್ ಜೊತೆಲಿ ಒಡನಾಟ ಇರಲ್ಲ, ಅಷ್ಟು ಅಡಿಕ್ವೇಟ್ ನಾಲೆಡ್ಜ್ಗಳು ಇರತ್ತಾ CA ಸ್ಟೂಡೆಂಟ್ ಎಲ್ಲ ಸಬ್ಜೆಕ್ಟ್ ಪ್ರಿಪೇರ್ ಮಾಡಿರ್ತಾರಲ್ಲ ಆ ಥರ. ಸೊ ಅವಾಗ ಏನಾಗುತ್ತೆ, ಒಂದು ಸಜೆಸ್ಟೆಡ್ ಆನ್ಸರನ್ನು ಕೊಟ್ಟಿರ್ತಾರೆ ವ್ಯಾಲ್ಯೂಯೇಟರ್ಗೆ. ಸೊ ಅವರು ಆ ಸಜೆಸ್ಟೆಡ್ ಆನ್ಸರ್ ಜೊತೆ ಮ್ಯಾಚ್ ಮಾಡ್ತಾರೆ. ಸೊ ನೀವು ಎಷ್ಟು ಕೀವರ್ಡ್ಸ್ ಆಗುತ್ತೆ ಆಡಿಟ್ ಅಂತ ಬಂದಾಗ, ಅದಕ್ಕೆ ಡಿಫಿಕಲ್ಟ್ ಆಗೋದು. ನೀವು ಆಡಿಟಲ್ಲಿ ಜಾಸ್ತಿ ಸ್ಕೋರ್ ಮಾಡೋಕ್ಕಾಗಲ್ಲ. ಕೀವರ್ಡ್ಸ್ಗಳನ್ನು ನೀವು ಮೆಮರೈಸ್ ಮಾಡಬೇಕು. ಆ ಕೀವರ್ಡ್ಸ್ಗಳನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಈವನ್ ಕಮ್ಮಿ ಲೆಂತ್ ಇರಲಿ ಆನ್ಸರು, ಮ್ಯಾಕ್ಸಿಮಮ್ ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕೆ ನಿಮಗೆ ಜಾಸ್ತಿ ಸ್ಕೋಪ್ ಇರುತ್ತೆ. ಸೊ ಇದೆಲ್ಲ ಪಾಯಿಂಟ್ಸ್ಗಳನ್ನು ಒಂದಷ್ಟು ನೆನ್ಪಿಟ್ಕೊಳ್ಳಿ. ಇನ್ನೇನಿದೆ, ಓಕೆ. ಈಗ ಎಕ್ಸಾಮ್ ಹಾಲ್ಗೆ ಬರೋದ್ರಿಂದ ಎಕ್ಸಾಮ್ ಬರೀಬೇಕಾದ್ರೆ ಎಷ್ಟೆಲ್ಲ ಪ್ರಿಪ್ರೇಷನ್ಸ್ ಮಾಡಬೇಕು, ಇದಿಷ್ಟು ಒಂದಷ್ಟು ಪಾಯಿಂಟ್ಸ್ ಕವರ್ ಮಾಡಿದ್ದೀನಿ. ಈಗ ಎಕ್ಸಾಮ್ ಆದಮೇಲೆ ಈಗೆಲ್ಲ ಪೇಪರ್ಗಳನ್ನೂ ಬರ್ದಿರ್ತೀರಲ್ವ, ಎಷ್ಟು ಪೇಪರ್ ಇರುತ್ತೆ ಎಲ್ಲ ಮುಗಿಸ್ಕೊಂಡಿರ್ತೀರ. ಎಕ್ಸಾಮ್ ಆದಮೇಲೆ ಏನು ಮಾಡಬೇಕು, ನೀವು ಹೆಂಗೂ ಎಕ್ಸಾಮ್ ಬರ್ದಿದ್ದೀನಿ, ಎಲ್ರಿಗೂ ಕಾನ್ಫಿಡೆನ್ಸ್ ಇರುತ್ತೆ, 6 ತಿಂಗಳು 7 ತಿಂಗಳು ಕೂತ್ಕೊಂಡು ಓದಿರ್ತಾರಲ್ಲ ಈ ಅಟೆಂಪ್ಟ್ ನಾನು ಮುಗ್ದೋಗುತ್ತೆ ಅಂತ. ಬಟ್ ಎಲ್ರದ್ದು ಕ್ಲಿಯರ್ ಆಗಬೇಕಲ್ಲ, ಕೆಲವೊಬ್ರದ್ದು ಕ್ಲಿಯರ್ ಆಗಲ್ಲ, ಅನ್ಫಾರ್ಚುನೇಟ್ಲಿ ಹೋಗ್ಬಿಡತ್ತೆ. ಸೊ ಈ ಓವರ್ ಕಾನ್ಫಿಡೆನ್ಸ್ ಇಟ್ಕೊಳ್ಳೋದು ಬೇಡ. ಚೆನ್ನಾಗಿ ಬರೆದಿರಲಿ, ಚೆನ್ನಾಗಿ ಬರೀದೇ ಇರಲಿ, ರಿಸಲ್ಟ್ ಬರೋವರೆಗೂ ನೀವು ಪುಸ್ತಕದಿಂದ ದೂರ ಇರಬಾರ್ದು. ಎಕ್ಸಾಮ್ ಮುಂಚೆ ಹೆಂಗೆ ಓದ್ತಾ ಇದ್ದೀರಾ ಅದೇ ಥರನೇ ನೀವು ಸ್ಟಡೀಸ್ ಪ್ರಾಕ್ಟೀಸನ್ನು ರಿಸಲ್ಟ್ ಡೇವರೆಗೂ ಕ್ಯಾರಿ ಮಾಡಬೇಕು. ನಮ್ಗೆ ಯಾವ ಥರ ಅವಾಗ ರಿಸಲ್ಟ್ ಕೊಡೋದಿತ್ತು ಅಂದರೆ ಆಲ್ಮೋಸ್ಟ್ 1.5 month 2 months ತೊಗೊಂಡ್ಬಿಡ್ತಿದ್ರು ಎಕ್ಸಾಮ್ ಆದಮೇಲೆ ರಿಸಲ್ಟ್ ಕೊಡೋಕ್ಕೆ. ಆ 2 months ಈಸ್ ಎನಫ್ ಸಫಿಷಿಯೆಂಟ್ ಟೈಮ್ ನೀವು ಓದಿರೋದೆಲ್ಲ ತಲೆಯಿಂದ ಎರೇಸ್ ಆಗೋಕ್ಕೆ. ಮತ್ತು 2 ತಿಂಗಳಾಗುತ್ತೆ, ರಿಸಲ್ಟ್ ಬಂದಮೇಲೆ ಅಯ್ಯೋ ಫೇಲ್ ಆಯಿತು, ಅದು ಒಂಥರ ಡಿಸಪಾಯಿಂಟ್ಮೆಂಟ್, ಒಂಥರ ಡಿಮೋಟಿವೇಟ್ ಆದಂಗೆ ಆಗಿಬಿಟ್ಟಿರುತ್ತೆ. ಓದಿರೋದು ಈ ಕಡೆ ಮರ್ತೋಗಿರುತ್ತೆ. ಮತ್ತು ರಿವಿಷನ್ ಸ್ಟಾರ್ಟ್ ಮಾಡ್ತೀರಾ, ಅದು ರಿಸಲ್ಟ್ ಬಂದಮೇಲೆ ಇರೋದು ಕಮ್ಮಿ ಟೈಮ್ ಇರುತ್ತೆ, 1.5 month 2 months ಇರುತ್ತೆ. ನೆಕ್ಸ್ಟ್ ಅಟೆಂಪ್ಟ್ ಹಂಗೆ ಸ್ಟಾರ್ಟ್ ಆಗಿಬಿಡುತ್ತೆ.
ಸೊ ಅವಾಗ ಕಮ್ಮಿ ಟೈಮಲ್ಲಿ ಮತ್ತೆ ಪ್ರಿಪೇರ್ ಆಗೋಕ್ಕಾಗಲ್ಲ, ಫುಲ್ಲಿ ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗೋಕ್ಕಾಗಲ್ಲ. ಅರ್ಧಂಬರ್ಧ ಪ್ರಿಪೇರ್ ಮಾಡ್ತಾರೆ, ಮತ್ತೆ ಅಟೆಂಪ್ಟ್ ಕೊಡ್ತಾರೆ, ಮತ್ತೆ ಅದು ಹಾಗೆ ಆಗುತ್ತೆ, ಮತ್ತೆ ರಿಸಲ್ಟ್ವರೆಗೂ ವೆಯ್ಟ್ ಮಾಡ್ತಾರೆ, ಮತ್ತೆ ಸ್ಟಾರ್ಟ್ ಮಾಡೋದು. ಈ ಸೈಕಲ್ ಯಾವ ಥರ ಆಗ್ಬಿಡುತ್ತೆ, ಹೀಗೆ 4, 5, 6, 7 ಅಟೆಂಪ್ಟ್ ಗೊತ್ತಿಲ್ದಂಗೆ ಹೋಗ್ಬಿಡುತ್ತೆ. ಕೆಲವೊಬ್ರು ಕ್ವಿಟ್ ಮಾಡಿಬಿಡ್ತಾರೆ ನನಗಾಗಲ್ಲ ಅಂತ, ಕೆಲವೊಬ್ರು ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಅಂದ್ಕೊಂಡು ಅಟೆಂಪ್ಟ್ ಮೇಲೆ ಅಟೆಂಪ್ಟ್ ಕೊಟ್ಕೊಂಡು ಅವರು ಮೆಂಟಲ್ ಹೆಲ್ತ್ ಯಾವ ಥರ ಅಪ್ಸೆಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ರಿಸಲ್ಟ್ ಡೇವರೆಗೂ ನೀವು ಓದ್ತಾನೆ ಇರಬೇಕಾಗತ್ತೆ. ಕಂಟಿನ್ಯೂಸ್ ಪುಸ್ತಕದ ಜೊತೆಲಿ ಒಡನಾಟ ಇಟ್ಕೊಂಡೇ ಇರಬೇಕು. ರಿಸಲ್ಟ್ ಬಂತಾ, ಪಾಸ್ ಆಯ್ತಾ, ಅದಾದ್ಮೇಲೆ ನೆಕ್ಸ್ಟ್ ಲೆವೆಲ್ ಯಾವ ಥರ ಇರುತ್ತೆ, ಏನು ಮಾಡ್ಬೋದು, ಅದ್ರ ಕಡೆ ನೀವು ಕಾನ್ಸಂಟ್ರೇಷನ್ ಅನ್ನ ಮಾಡ್ಬೋದು. ಸೊ ಒಂದಿಷ್ಟು ಪಾಯಿಂಟ್ಸ್ಗಳು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಈಸಿ ಆಗತ್ತೆ ಅನ್ನೋಂಥ ಒಂದು ಉದ್ದೇಶ ವಿಡಿಯೋ ಮಾಡ್ತಾ ಇರೋದು. ಹಾಗೆ ಯಾರೆಲ್ಲ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳಕ್ ಆಗಿಲ್ಲ, ಫೇಲ್ ಆಗಿದ್ದೀರಾ, ವರಿ ಮಾಡ್ಕೋಬೇಡಿ. ನೀವು ಇನ್ನೊಂದು ಅಟೆಂಪ್ಟ್ಗೆ ಇನ್ನೂ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಸಾಧ್ಯತೆಗಳಿರುತ್ತೆ. ಫೇಲ್ ಆಯಿತು ಅಂದಿದ ತಕ್ಷಣ ಲೈಫೇ ಮುಗ್ದೋಯ್ತು ಅಂತಲ್ಲ, ನೆಕ್ಸ್ಟ್ ಅಟೆಂಪ್ಟ್ಗಳಲ್ಲಿ ಕೊಡ್ಬೋದು. ಹಾಗೆ ಎಷ್ಟೋ ಜನ ಸಕ್ಸಸ್ಫುಲ್ CAs ಇರ್ಬೋದು, ಅಥವಾ ಬೇರೆ ಬೇರೆ ಪ್ರೊಫೆಷನಲ್ಲಿ, ಇಂಡಸ್ಟ್ರಿಗಳಲ್ಲಿ, ಬಿಸ್ನೆಸ್ ಮ್ಯಾನ್ಗಳು ಎಲ್ಲೇ ಇರಲಿ, ಎಲ್ಲರ ಲೈಫಲ್ಲೂ ಒಂದಲ್ಲ ಒಂದು ರೀತಿ ಫೇಲ್ಯೂರ್ಸ್ ಇದ್ದೇ ಇರುತ್ತೆ. ಫೇಲ್ಯೂರ್ ಆದ್ಮೇಲೆ ಆ ಲ್ಯಾಪ್ಸಸ್ಗಳನ್ನ ಕರೆಕ್ಷನ್ ಮಾಡ್ಕೊಂಡೆ ನೆಕ್ಸ್ಟ್ ಸ್ಟೇಜ್ಗೆ ಹೋಗಿರ್ತಾರೆ, ಸಕ್ಸಸ್ ಸಿಕ್ಕಿರುತ್ತೆ. ಯಾರಿಗೂ ಸ್ಟ್ರೈಟ್ ಸಕ್ಸಸ್ ಯಾರಿಗೂ ಸಿಕ್ಕಿರಲ್ಲ, ಎಲ್ಲ ಕಷ್ಟಪಟ್ಕೊಂಡೇ ಬಂದಿರ್ತಾರೆ. ಎಂಥ ಯಾವುದೇ ಇಂಡಸ್ಟ್ರಿಗಳಲ್ಲಿರಲಿ, ಸಿನಿಮಾ ಇಂಡಸ್ಟ್ರಿಗಳಲ್ಲಿರಲಿ, ಎಲ್ಲರೂ ಫೇಲ್ಯೂರ್ಸನ್ನು ನೋಡಿರ್ತಾರೆ. ಏನೋ ಆಗೋಯ್ತು, ಲೈಫೇ ಮುಗ್ದೋಯ್ತು ಅಂತ ಏನೋ ಇದು ಮಾಡಬೇಡಿ. ಒಂದು 6 months 3 months ಟೈಮ್ ಹೋಗಿರುತ್ತೆ, ಇನ್ನೂ ಚೆನ್ನಾಗಿ ಓದೋಕ್ಕೆ ನಿಮಗೆ ಅವಕಾಶ ಇರುತ್ತೆ. ಹಾಗಾಗಿ ಡಿಸಪಾಯಿಂಟ್ ಆಗದೆ, ಡಿಮೋಟಿವೇಟ್ ಆಗದೆ ನೀವು ಸ್ಟಡೀಸನ್ನು ಶುರು ಮಾಡ್ಕೊಳ್ಳಿ. ಯಾರೋ ಒಬ್ರು ಸ್ಟೂಡೆಂಟ್ಸ್ ಕ್ಲಿಯರ್ ಮಾಡ್ತಾ ಇದ್ದಾರೆ, ಎಲ್ಲ ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡಿದ್ದಾರೆ ಅಂತಂದ್ರೆ ನಿಮಗೂ ಎಲ್ಲ ಶಕ್ತಿ, ಇದು ಧೈರ್ಯ ಎಲ್ಲನೂ ದೇವ್ರು ಕೊಟ್ಟಿರ್ತಾರೆ. ಯಾರಿಗೂ ಒಬ್ರಿಗೆ ಕಮ್ಮಿ, ಒಬ್ರಿಗೆ ಜಾಸ್ತಿ ಹಂಗೆ ಮಾಡಿರಲ್ಲ. ಹಾಗಾಗಿ ನೀವು ಎಷ್ಟು ಎಫರ್ಟ್ ಹಾಕಿ ಓದೋಕ್ಕೆ ಸಾಧ್ಯ ಇರುತ್ತೆ, ಯಾವ ಪ್ಲಾನ್ಗಳನ್ನು ಮಾಡ್ತೀರಾ, ಯಾವ ಪುಸ್ತಕಗಳನ್ನು ಓದ್ತೀರಾ, ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ. ಫೈನಲ್ ಆಗಿ ಎಕ್ಸಾಮ್ಗೆ ಅಂತ ಹೋದಾಗ ನಿಮಗೆ ಒನ್ ಡೇ ಗ್ಯಾಪ್ ಇರುತ್ತೆ ಅಷ್ಟೇ. ನೆಕ್ಸ್ಟ್ ಡೇ ಒಂದು ಸಬ್ಜೆಕ್ಟಿಂದ ಒಂದು ಸಬ್ಜೆಕ್ಟ್ಗೆ, ಆ ಒನ್ ಡೇಲಿ ಕವರ್ ಮಾಡೋಕ್ಕೆ ಎಲ್ಲನೂ ಆಗಲ್ಲ. ಸೊ ನೀವು ಓದ್ತಾ ಇರ್ಬೇಕಾದ್ರೆ ಎಷ್ಟು ನಿಮ್ಮ ತಲೆಯಲ್ಲಿ ಇರುತ್ತೆ ಅನ್ನೋದು ಇಂಪಾರ್ಟೆಂಟ್. ಯಾವುದೇ ಟೈಮಲ್ಲಿ ಯಾವುದೇ ಸಬ್ಜೆಕ್ಟ್ ಕೊಡಲಿ ಬರೆಯೋಕ್ಕೆ ರೆಡಿ ಇರಬೇಕು. ನಾನು ಯಾವ ಥರ ಪ್ರಿಪೇರ್ ಆಗಿದೆ ಅಂತಂದರೆ, ನನ್ನ ಎಕ್ಸಾಮ್ ಟೈಮಲ್ಲಿ ಈ 6 ಪೇಪರು ಒಂದೇ ದಿನ ಕೊಡಲಿ ನನಗೆ, ನಾನು ಬರೀತೀನಿ, ಅಷ್ಟು ಕಾನ್ಫಿಡೆನ್ಸ್ ಇತ್ತು ನನಗೆ. ಇವಾಗ ಒಂದೇ ದಿನ 6 ಪೇಪರ್ ಕೊಟ್ಟರು 6 ಪೇಪರ್ನು ಬರೆಯೋಕ್ಕೆ ನಾನು ರೆಡಿ ಅಂತ. ಸೊ ಅಷ್ಟರ ಮಟ್ಟಿಗೆ ನಿಮ್ಮ ತಯಾರಿ ಇರಲಿ. ಓದಿದ್ದೆಲ್ಲಾನು ತಲೆಯಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಕಣ್ಮುಚ್ಕೊಂಡು ನೀವು ಒಂದು ಸಬ್ಜೆಕ್ಟ್ ಆದಮೇಲೆ ಒಂದು ಸಬ್ಜೆಕ್ಟ್ ಎಲ್ಲ ರೀಕಾಲ್ ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ ಎಲ್ಲ ಪಾಯಿಂಟ್ಸು ನಿಮ್ಮ ತಲೆಯಲ್ಲಿ ಬರಬೇಕು. ಅಲ್ಲಿವರೆಗೂ ನಿಮ್ಮ ತಯಾರಿನ ಸ್ಟ್ರಾಂಗ್ ಆಗಿ ಮಾಡ್ಕೊಳ್ಳಿ, ಆಯ್ತಾ? ಆಗ ಖಂಡಿತವಾಗಿ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಎಲ್ಲ ಸಾಧ್ಯತೆಗಳಿರುತ್ತೆ. ಒಂದು ಅಟೆಂಪ್ಟ್ ಹೋದ್ರೆ ಪರವಾಗಿಲ್ಲ, ಏನೋ ಪ್ರಪಂಚ ಮುಳುಗೋಗಿಲ್ಲ, ಎಲ್ಲ ಸ್ಕೋಪ್ ಇರುತ್ತೆ ನೆಕ್ಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡೋಕ್ಕೆ. ಸೊ ಎಲ್ಲರಿಗೂ ಯಾರ್ಯಾರೆಲ್ಲ ಎಕ್ಸಾಮ್ ಈಗ ಕ್ಲಿಯರ್ ಮಾಡಿದ್ದೀರಾ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದ್ದೀರಾ, ಎಲ್ರಿಗೂ ಆಲ್ ದ ಬೆಸ್ಟ್. ಹಾಗೆ ಯಾರೆಲ್ಲ ಕ್ಲಿಯರ್ ಮಾಡಿಲ್ಲ, ಎಫರ್ಟ್ ಹಾಕಿ ಅಟೆಂಪ್ಟನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮ್ಮ ಕರ್ನಾಟಕ, ನಮ್ಮ ಕನ್ನಡ, ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು.